ಹಾಯ್ ಆಲ್, ಈ ವಿಡಿಯೋದಲ್ಲಿ ಅಜಿತ್ರಾಲ್ 100 ಲಿಕ್ವಿಡ್ನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಅಜಿತ್ರಾಲ್ ಸಿರಪ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಕ್ಕಳಲ್ಲಿ ಬರುವಂತಹ ವೇರಿಯಸ್ ಟೈಪ್ ಆಫ್ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಗೆ ಬಳಸುತ್ತಾರೆ. ಅಂದರೆ ವಿವಿಧ ರೀತಿಯ ಬ್ಯಾಕ್ಟೀರಿಯಾದ ಸೋಂಕುಗಳ ಚಿಕಿತ್ಸೆಗೆ ಈ ಸಿರಪ್ನ ಚಿಕ್ಕ ಮಕ್ಕಳಿಗೆ ಬಳಸುತ್ತಾರೆ. ವಿವಿಧ ರೀತಿಯ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂದರೆ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ಇಯರ್ ಇನ್ಫೆಕ್ಷನ್, ನೋಸ್ ಇನ್ಫೆಕ್ಷನ್, ಲಂಗ್ಸ್, ಐ ಇನ್ಫೆಕ್ಷನ್, ಬೋನ್ಸ್ ಆ್ಯಂಡ್ ಜಾಯಿಂಟ್ ಇನ್ಫೆಕ್ಷನ್ಗೆ ಈ ಸಿರಪ್ನ ಬಳಸುತ್ತಾರೆ. ಹಾಗೆ ಟೈಫಾಯ್ಡ್ ಫೀವರ್, ಈ ಸಿರಪ್ನ ಅಡಲ್ಟ್ಸ್ಗೂ ಕೂಡ ಬಳಸುತ್ತಾರೆ. ಈ ಸಿರಪ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಅಜಿಥ್ರೊಮೈಸಿನ್ ಎಂಬ ಆ್ಯಂಟಿಬಯೋಟಿಕ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಬ್ಯಾಕ್ಟೀರಿಯಾಗಳ ಪ್ರಮುಖ ಕಾರ್ಯನಿರ್ವಹಿಸಲು ಬೇಕಾಗಿರುವಂತಹ ಅಗತ್ಯವಾದ ಪ್ರೋಟೀನ್ ಸಂಶ್ಲೇಷಣೆಯನ್ನು ತಡೆಯುವ ಮೂಲಕ ಕಾರ್ಯನಿರ್ವಹಿಸುತ್ತದೆ. ಇದರಿಂದ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ತಡೆಗಟ್ಟುತ್ತದೆ ಹಾಗೆ ಬ್ಯಾಕ್ಟೀರಿಯಾ ಕೊಲ್ಲಲು ಸಹಾಯ ಮಾಡುತ್ತದೆ. ಈ ಸಿರಪ್ನ ಚಿಕ್ಕ ಮಕ್ಕಳಿಗೆ ಹೇಗೆ ಯೂಸ್ ಮಾಡಬೇಕಂದ್ರೆ ಚಿಕ್ಕ ಮಗುವಿನ ವೇಟ್ ಮತ್ತು ಏಜ್ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ಅಂದರೆ ನಿಮ್ಮ ಮಗುವಿನ ತೂಕ ಮತ್ತು ವಯಸ್ಸಿಗೆ ಅನುಗುಣವಾಗಿ ಡೋಸ್ ಆ್ಯಂಡ್ ಡ್ಯೂರೇಷನ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಿರಪ್ನ ನಿಮ್ಮ ಮಕ್ಕಳಿಗೆ ನೀಡಿ. ಅಥವಾ ಡೈಲಿ 2 ಟೈಮ್ಸ್ ಮಾರ್ನಿಂಗ್ ಮತ್ತು ನೈಟ್ ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಪ್ನ ನಿಮ್ಮ ಮಗುವಿಗೆ ಕೊಡಿ. ಈ ಸಿರಪ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಬಳಸಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಈ ಸಿರಪ್ನ ಯೂಸ್ ಮಾಡಿ. ಈ ಸಿರಪ್ನ ಸೈಡ್ ಎಫೆಕ್ಟ್ಸ್ ಅತಿಸಾರ, ವಾಕರಿಕೆ, ಹೊಟ್ಟೆ ನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ನಿಮ್ಮ ಮಗುವಿಗೆ ಈ ಸಿರಪ್ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಪಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸಿರಪ್ನ ಸೇಫ್ಟಿ ಅಡ್ವೈಸ್, ಇದರಲ್ಲಿರುವಂಥ ಮೆಡಿಸಿನ್ಸ್ನಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾಯಿದ್ರೆ ಈ ಸಿರಪ್ನ ಬಳಸಬಾರದು. ಆದಷ್ಟು ಈ ಸಿರಪ್ನ ಅಪ್ಸೆಟ್ ಸ್ಟಮಕ್ದಿಂದ ಕೊಡುವುದನ್ನು ಅವಾಯ್ಡ್ ಮಾಡಿ. ಏನಾದರೂ ಫೀಡ್ ಮಾಡಿದ ನಂತರ ಈ ಸಿರಪ್ನ ನಿಮ್ಮ ಮಕ್ಕಳಿಗೆ ಕೊಡಿ. ಈ ಸಿರಪ್ನ ಯೂಸ್ ಮಾಡುವಂಥವರು ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ನಿಮ್ಮ ಮಕ್ಕಳಿಗೆ ನೀಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ಈ ಸಿರಪ್ನ ಬಳಸಬಾರದು. ಇದರಿಂದ ಮತ್ತೆ ರೀಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಡೋಸ್ ಕಂಪ್ಲೀಟ್ ಫುಲ್ ಮುಗಿಯುವವರೆಗೂ ಈ ಸಿರಪ್ನ ನಿಮ್ಮ ಮಕ್ಕಳಿಗೆ ನೀಡಿ. ಈ ಸಿರಪ್ ಡಯೇರಿಯಾ ಅಂದರೆ ಅತಿಸಾರಕ್ಕೆ ಕಾರಣವಾಗುತ್ತದೆ. ಆದ್ದರಿಂದ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಈ ಸಿರಪ್ನ ನಿಮ್ಮ ಮಕ್ಕಳಿಗೆ ಕೊಡಬಾರದು. ನಿಮೋನಿಯಾ ಅಂದರೆ ಶ್ವಾಸಕೋಶದ ಕಾಯಿಲೆ ಇರುವಂತಹ ಮಕ್ಕಳಿಗೆ ಈ ಸಿರಪ್ನ ಬಳಸಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಓವರ್ ಡೋಸ್ ಅಂದರೆ ಹೆಚ್ಚಿನ ಡೋಸ್ ನಿಮ್ಮ ಮಕ್ಕಳಿಗೆ ಈ ಸಿರಪ್ನ ಕೊಡಬಾರದು. ಇದರಿಂದ ಸೈಡ್ ಎಫೆಕ್ಟ್ಸ್ ಆಗುವಂಥ ಚಾನ್ಸಸ್ ಕೂಡ ಇರುತ್ತದೆ. ಆದ್ದರಿಂದ ಈ ಸಿರಪ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದರೆ ಮಾತ್ರ ಯೂಸ್ ಮಾಡಿ. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.